ನಾನು ನೋಡಿದೆ ಪತ್ರಿಕೆಗಳಲ್ಲಿ. ಆಮೇಲೆ ರೈತರು ನೋಟಿಫಿಕೇಶನ್ ಆದಾಗ ಸಹಜವಾಗಿ ಜಮೀನು ನಮ್ಮದು ಹೋಗುತ್ತೆ ಅಂತೇಳಿ ಅವ್ರಿಗೂ ಸಹಜವಾಗಿ ಆತಂಕ ಇರುತ್ತೆ. ಕೆಲವರು ವಾಲಂಟಿಯರಾಗಿ ಕೊಡ್ತಾರೆ, ಕೆಲವರು ಆಯ್ತಪ್ಪ ಸರ್ಕಾರದಿಂದ ಏನು ಹಣ ಕೊಡ್ತಾರೆ ಅದು 2 ಪಟ್ಟು 3 ಪಟ್ಟು ಮಾಡಿದಾರಲ್ಲ ಸಮಾಧಾನ ಕೊಡ್ತಾರೆ. ಕೆಲವರಿಗೆ ಭೂಮಿ ಮೇಲೆ ಹೆಚ್ಚು ಆಸೆ ಇರ್ತಕ್ಕಂಥವ್ರಿಗೆ ವ್ಯವಸಾಯ ಮಾಡ್ತಾ ಇರ್ತಾರೆ, ಅಂಥವ್ರಿಗೆ ಏನಾಗುತ್ತೆ ಸಹಜವಾಗಿ ಬಿಟ್ಕೊಡೋದಕ್ಕೆ ಮನಸ್ಸು ಬರೋದಿಲ್ಲ. ಅದರಿಂದ ಅವರು ಪ್ರತಿಭಟನೆ ಮಾಡ್ತಾರೆ. ಪ್ರತಿಭಟನೆ ಮಾಡೋ ತಪ್ಪು ನಾವು ಹೇಳೋಕ್ಕಾಗುತ್ತಾ? ರಾಜಕೀಯವಾಗ್ತಾ ಇದೆ. ಅಶೋಕ್ ಅವ್ರು ಬಂದಿದ್ದಾರೆ, ಈಗ ಬರ್ತಾರೆ. ಈಗ ಒಂದು ಕಡೆ ಇಂಡಸ್ಟ್ರೀಸು ಆಗಬೇಕು, ಇನ್ನೊಂದು ಕಡೆ ರೆಸಿಡೆನ್ಷಿಯಲ್ ಝೋನ್ಸು ಆಗಬೇಕು. ರೆಸಿಡೆನ್ಷಿಯಲ್ ಇದೆಲ್ಲ ಆಗುತ್ತಲ್ಲ, ಇಂಥ ಸಂದರ್ಭದಲ್ಲಿ ಸಹಜವಾಗಿ ಜಮೀನು ಹೋಗುತ್ತೆ. ನಮ್ಮದು ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ಲಿ ಆಯ್ತಲ್ಲ, ಆಗ ನಮಗೂ ಹೋಯ್ತವಾಗ 7-8 ಆಗಲೇ 45 ವರ್ಷ ಆಯಿತು. ಅದಕ್ಕೆ ರೈತರ ಮನವೊಲಿಸ್ಬೇಕು, ಅಥವಾ ಬಿಡೋದಿಲ್ಲ ಅಂತವ್ರಿಗೆ ಬಿಟ್ಕೊಡುವಂಥದ್ದು. ಆಮೇಲೆ 2-3 ಸ್ಕೀಮ್ಸ್ ಇದೆ ಅದರಲ್ಲಿ. 40% ಡೆವಲಪ್ ಏರಿಯಾದಲ್ಲಿ ಬಿಟ್ಕೊಡುವಂಥ ಸ್ಕೀಮ್ಸು ಇದೆ. ನಾವು ಕೊಡೋದೇ ಇಲ್ಲ ಅನ್ನೋರಿಗೆ ಬೇರೆ ಎಲ್ಲನ ಕೊಟ್ಟರೆ ಒಳ್ಳೇದಪ್ಪ. ಸರಿ, ಜನಗಣತಿ